ಹರೇ ಶ್ರೀನಿವಾಸ. ಶ್ರೀ ರಾಘವೇಂದ್ರ ವಿಜಯ ಕೃತಿಯನ್ನು ಸ್ವಲ್ಪ ಅರ್ಥ ಅನುಸಂಧಾನಪೂರ್ವಕವಾಗಿ ತಿಳಿಯೋಕ್ಕೆ ಯಥಾಶಕ್ತಿ ಪ್ರಯತ್ನ ಮಾಡೋಣ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಈ ರಾಘವೇಂದ್ರ ವಿಜಯ ಕೃತಿಯನ್ನು ಶ್ರೀ ಗುರು ಜಗನ್ನಾಥ ದಾಸರು ರಚನೆ ಮಾಡಿದ್ದು. ಅವರಿಗೆ ಕೋಶಿಕಿ ದಾಸರು ಎಂಬ ಮತ್ತೊಂದು ನಾಮಾಂತರವೂ ಉಂಟು. ಈ ಕೃತಿಯಲ್ಲಿ 9 ಸಂಧಿಗಳು, ಒಂದು ಪಲ್ಲವಿ, 9 ಸಂಧಿಗಳು, ಒಟ್ಟು 232 ಭಾಮಿನಿ ಷಟ್ಪದಿ ಪದ್ಯಗಳು ಇದೆ. ಇದು ಸಂಸ್ಕೃತ ರಾಘವೇಂದ್ರ ಸ್ತೋತ್ರದ ಅರ್ಥವೇ ಕೂಡಿದ್ದು. ಇದು ಭಗವಂತನ ರಾಯರನ್ನ ದಾಸರು ಪ್ರಾರ್ಥನೆ ಮಾಡುವಾಗ ಇದೆ. ಇದರಲ್ಲಿ ರಾಯರ ಚರಿತ್ರೆ, ಪೂರ್ವ ಚರಿತ್ರವೆಲ್ಲ ವಿವರವಾಗಿ ಹೇಳಿದ್ದಾರೆ 9 ಸಂಧಿಗಳಲ್ಲೂ. ಇದನ್ನು ಸ್ವಲ್ಪ ನೋಡೋಣ. ಮೊದಲ ಸಂಧಿಯಲ್ಲಿ ಆ ರಾಘವೇಂದ್ರರ ಮಹಿಮೆಯನ್ನು ಸ್ವಲ್ಪ ಹೇಳಿ ಪ್ರಾರಂಭ ಮಾಡ್ತಾರೆ. ಮೊದಲ ಪದ್ಯದಲ್ಲೇ ತಾರತಮ್ಯ ಹೇಳಿ ಆರಂಭ ಮಾಡ್ತಾಗಿದ್ದಾರೆ. ರಾಯರ ಅನುಗ್ರಹದಿಂದ ಭಗವಂತನ ಅನುಗ್ರಹ ನಮಗೆ ಕೂಡಿ ಬರುತ್ತೆ ಎಂಬ ಅದು ಚೆನ್ನಾಗಿ ಹೇಳಿ ಅವರ ಚರಿತ್ರವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಮೊದಲ ಸಂಧಿ. ಎರಡನೇ ಸಂಧಿಯಲ್ಲಿ ಪ್ರಹ್ಲಾದ ಚರಿತ್ರ. ಇದು ನಿಮ್ಮೆಲ್ಲರಿಗೂ ಗೊತ್ತಾಗಿರ್ಬೋದು. ಈ ಭೂಮಿಯಲ್ಲಿ ಹಿರಣ್ಯಾಕ್ಷ, ಹಿರಣ್ಯಕಶಿಪು ಮುಂತಾದ ದೈತ್ಯರ ಉಪಟಳವನ್ನು ತಾಳಲಾರದೆ ಭೂದೇವಿ ಬ್ರಹ್ಮದೇವರ ಹತ್ರ ಹೋಗಿ ಮೊರೆ ಇಡ್ತಾಳೆ. ಬ್ರಹ್ಮದೇವರು ಭಗವಂತನ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಆಗ ಭಗವಂತ ನಾನು ಭೂಮಿಯಲ್ಲಿ ಅವತರಿಸಿ ಸಂರಕ್ಷಣೆ ಮಾಡ್ತೇನೆ ಅಂತ ವರ ಕೊಡ್ತಾನೆ. ಅದು ತಾನೇ ಗೀತೆಯಲ್ಲಿ ಹೇಳ್ತಾರಲ್ಲ, ಪರಿದ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗ ಯುಗೆ ಅಂತ. ಅದೇ மாதிரி ದೇವರು ನಾನು ಭೂಮಿಯಲ್ಲಿ ಬಂದು ಅವತಾರ ಮಾಡ್ತೇನೆ ಅಂತ ವರ ಕೊಡ್ತಾರೆ. ಈಗ ಭಗವಂತ ಏನು ಮಾಡ್ತಾರೆ, ತನ್ನ ಭಕ್ತನಾದ ವಿಶ್ವಕ್ಷೇನ, ಅವ ವಾಯುಪುತ್ರ, ಶೇಷ ಅವತಾರ, ಅವನ ಹತ್ರ ನೀ ಹೋಗಿ ಭೂಮಿಯಲ್ಲಿ ಅವತಾರ ಮಾಡು, ನಿನ್ನ ಹತ್ರ ಪ್ರಾಣದೇವರ ಆವೇಶ ಇದೆ, ಶೇಷಾವೇಶ ಇದೆ, ಎಲ್ಲ ಇದೆ, ನಾನು ನಿನ್ನ ಬಂದು ರಕ್ಷಣೆ ಮಾಡ್ತೇನೆ ಅಂತ ಅವನ್ನ ಭೂಮಿಗೆ ಕೊಟ್ಟಿಸ್ತಾರೆ. ಅವ ಭೂಮಿಗೆ ಬಂದು ಭೂಲೋಕದಲ್ಲಿ ಹಿರಣ್ಯಕಶಿಪು ಹೆಂಡತಿ ಕಯಾತು ಅವಳ ಗರ್ಭದಲ್ಲಿ ಅವತಾರ ಮಾಡ್ತಾನೆ. ಹೀಗೆ ಇದು ಈ ಪ್ರಹ್ಲಾದ ಚರಿತ್ರ ಕಥೆ ಎಲ್ಲ ನಿಮಗೆ ಗೊತ್ತು, ಏನು ವಿವರ ಮಾಡಬೇಕಾದ್ದಿಲ್ಲ ಅದನ್ನು. ಈ ಪ್ರಹ್ಲಾದನಿಗೆ ಹೇಗೆ ಭಗವಂತ ಅನುಗ್ರಹ ಮಾಡಿದ, ಇದೆಲ್ಲ ಪ್ರಹ್ಲಾದ ಚರಿತ್ರೆ ಬರುತ್ತೆ. ಇದೆಲ್ಲ ಎರಡನೇ ಸಂಧಿಯಲ್ಲಿ ಆ ಪ್ರಹ್ಲಾದ ಚರಿತ್ರವೇ. ಆ ಪ್ರಹ್ಲಾದನ ಅನುಗ್ರಹ ಮಾಡಿ ಅವರು ರಾಕ್ಷಸರನ್ನ ಸಂಹಾರ ಮಾಡಿದ್ದು ಇದೆಲ್ಲ ಹೇಳಿ, ಆಮೇಲೆ ಪ್ರಹ್ಲಾದ ರಾಜ ದೊಡ್ಡ ರಾಜ ಆಗ್ತಾನೆ. ಅವ ಎಲ್ಲ ತನ್ನ ಭಕ್ತರು ಉಪದೇಶ ಮಾಡೋದು, ಪ್ರಹ್ಲಾದ ಅವನ ವಿವಿಧ ಭಕ್ತಿ ಉಪದೇಶ, ಇದೆಲ್ಲ ಎರಡನೇ ಸಂಧಿಯಲ್ಲಿ ವರ್ಣನೆ ಮಾಡ್ತಾರೆ. ಆ ಎರಡನೇ ಸಂಧಿ ಮುಗಿಸಿ ಮೂರನೇ ಸಂಧಿ, ಎರಡನೇ ಸಂಧಿಯಲ್ಲಿ ಕಳಿಸಿಲಿ ಅವರು ಬಿಂಬರೂಪಿ ಭಗವಂತನ ಪ್ರಾರ್ಥನೆ ಮಾಡಿ ಮುಗಿಸ್ತಾರೆ ಜಗನ್ನಾಥದಾಸರು. ಮೂರನೇ ಸಂಧಿಯಲ್ಲಿ ಈಗ ವ್ಯಾಸರಾಯ ಚರಿತ್ರ. ಈಗ ಬನ್ನೂರು ಎಂಬ ಗ್ರಾಮದಲ್ಲಿ ಬಂದು ವ್ಯಾಸರಾಯರ ಅವತಾರ ಮಾಡಿದ್ದು. ಇದು ನಿಮಗೆ ವ್ಯಾಸರಾಯರ ಅವತಾರ ಕಥೆಯೆಲ್ಲ ತಿಳಿದಿರಬೇಕು. ಬ್ರಹ್ಮಣ್ಯ ತೀರ್ಥರ ಅನುಗ್ರಹದಿಂದ ವ್ಯಾಸರಾಯರು ಅವತಾರ. ಈಗ ವ್ಯಾಸರಾಯರು
ಅವರು ಬಂದು ಅಷ್ಟು ದಕ್ಷಿಣ ದೇಶದಲ್ಲಿ ಬನ್ನೂರು ಗ್ರಾಮದಲ್ಲಿ ಅವತಾರ ಮಾಡ್ತಾರೆ. ಆಗ ಆ ಬ್ರಹ್ಮಣ್ಯ ತೀರ್ಥರು ಹೇಳಿರ್ತಾರೆ, ಆ ಮಗು ಹುಟ್ಟಿ ಸ್ವಲ್ಪ ದಿನದಲ್ಲಿ ನನಗೆ ಕೊಟ್ಬಿಡ್ಬೇಕು ಆ ಮಗುನ ಅಂತ. ಅದೇ ಮಾದರಿ ಆ ತಾಯಿ ಗರ್ಭನ ತುಂಬ ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಆಮೇಲೆ ಮಗು ಹುಟ್ಟಿದ ಮೇಲೆ ಬ್ರಹ್ಮಣ್ಯ ತೀರ್ಥರು ಬಂದು ಆ ಕೂಸನ್ನ ತಾನು ತಗೊಂಡು ಹೋಗಿ ಮಠದಲ್ಲಿ ಬೆಳೆಸ್ತಾರೆ. ಪಾಠ ಪ್ರವಚನ ನಡೀತೆ. ಆ ವ್ಯಾಸ ಅವರು ವ್ಯಾಸರಾಯರ ಅವತಾರ ಮಾಡೋಕ್ಕೆ ಮುಂಚೆ, ವ್ಯಾಸರಾಯರು ಹೆಸರು ಬರೋಕ್ಕೆ ಮುಂಚೆ ಅವರು ಬಾಲ್ಯದಲ್ಲಿ ಅವರು ಮಾಡಿದ ಬಾಲ ಲೀಲೆಗಳು, ಅದು ಅವರು ಬೆಳೆದ ವಿಧ, ಇದೆಲ್ಲ ತುಂಬ ಚೆನ್ನಾಗಿ ವರ್ಣನೆ ಮಾಡಿರ್ತಾರೆ. ಅವರಿಗೆ ವ್ಯಾಸರಾಯರ ಶ್ರೀಪಾದರಾಜರು ಗುರು. ಇದೆಲ್ಲವೂ ಗುರು ಜಗನ್ನಾಥದಾಸರು ಈ ಸಂಧಿಯಲ್ಲಿ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಆಮೇಲೆ ಅವರಿಗೆ ವ್ಯಾಸರಾಯರ ಪವಾಡೆಗಳು ಅದನ್ನು ಸ್ವಲ್ಪ ಹೇಳಿ, ಆ ವ್ಯಾಸರಾಯರು ಕಡೆಸಿಲಿ ಆನೆಗೊಂದಿಯೆಂಬ ಸ್ಥಳದಲ್ಲಿ ಬೃಂದಾವನಸ್ಥರಾದವರಿಗೆ ಹೇಳಿ ಮುಗಿಸ್ತಾರೆ. ಈಗ 4ನೇ ಸಂಧಿ 5ನೇ ಸಂಧಿಲಿ ಹಾಗೆ ವ್ಯಾಸರಾಯರ ಮಹಿಮೆಯ ಥರ ಹೇಳ್ತಾರೆ. ಆಮೇಲೆ ವ್ಯಾಸರಾಯರಿಗೆ ಶ್ರೀಕೃಷ್ಣ ಎಂಬ ಅಂಕಿತ ಬಂದದ್ದು ಹೇಳಿ ಕನಕದಾಸರು ಅವರ ಅರಿಮುಗ, ಕನಕದಾಸರಿಯೂ ವ್ಯಾಸರಾಯರಿಗೂ ಎಂಥ ವಿಧ ಒಂದು ಬಾಂಧವ್ಯ ಇತ್ತು, ಇದನ್ನೆಲ್ಲ 5ನೇ ಸಂಧಿಯಲ್ಲಿ ವರ್ಣನೆ ಮಾಡ್ತಾರೆ. ಇಷ್ಟು ಹೇಳಿ ವ್ಯಾಸರಾಯರ ಪವಾಡೆಗಳು, ಅವರು ಮಾಡಿದ ಗ್ರಂಥಗಳು, ಅವರು ಯಂತ್ರೋದ್ಧಾರಕ ಚಕ್ರತೀರ್ಥದಲ್ಲಿ ಯಂತ್ರೋದ್ಧಾರಕ ಹನುಮಂತ ದೇವರನ್ನು ಪ್ರತಿಷ್ಠೆ ಮಾಡಿದ್ದು, ಈ ವಿವರಗಳನ್ನೆಲ್ಲ ಹೇಳ್ತಾರೆ. ಆಮೇಲೆ ವ್ಯಾಸರಾಯರು 12 ವರ್ಷ ತಿರುಪತಿಯಲ್ಲಿ ದೇವರನ್ನ ಪೂಜೆ ಮಾಡಿದ ವಿಧ, ಕೃಷ್ಣದೇವರಾಯರ ಸಭೆಗೆ ಬಂದು ಮಾಡಿದ ಪವಾಡೆಗಳು, ಇಂಥ மாதிரி ವ್ಯಾಸರಾಯರ ಪವಾಡೆಗಳೆಲ್ಲ ಹೇಳಿ ಆ ಸಂಧಿನ ಮುಗಿಸ್ತಾರೆ. ಆಮೇಲೆ 6ನೇ ಸಂಧಿಲಿ ಹಾಗೆ ತಿರು ವ್ಯಾಸರಾಯರ ಮಹಿಮೆ. ಆಗ ವ್ಯಾಸರಾಯರು ಕೂಡ ಪುರಂದರದಾಸರು ಇರ್ತಾರೆ. ಪುರಂದರದಾಸರು, ಕನಕದಾಸರು ಇವರೆಲ್ಲ ಸೇರಿ ಮಾಡುವ ಒಂದು ಸಂಭಾಷಣೆ ಮತ್ತು ಆಗ ನಡೆಯುವ ಒಂದು ಕಥೆಗಳನ್ನೆಲ್ಲ ವರ್ಣನೆ ಮಾಡ್ತಾರೆ. ಹೀಗೆ 6ನೇ ಸಂಧಿಲಿ ವ್ಯಾಸರಾಯರ ಮಹಿಮೆಯನ್ನೇ ಹೇಳಿ ಮುಗಿಸ್ತಾರೆ. ಈಗ 7ನೇ ಸಂಧಿ. ಈಗ ಅವರು ಬೃಂದಾವನಸ್ಥರಾದ ಮುಗಿಸಿ ಈಗ 7ನೇ ಸಂಧಿಗೆ ಬರ್ತಾರೆ. 7ನೇ ಸಂಧಿಲಿ ರಾಯರ ಮಹಿಮೆ ಬರುತ್ತೆ. 7ನೇ ಸಂಧಿ 7, 8 ಮತ್ತು ಪೂರ್ತಿ ರಾಯರ ಮಹಿಮೆ. ಆ ರಾಯರನ್ನ ಪ್ರಾರ್ಥನೆ ಮಾಡಿ ಹೇಳ್ತಾರೆ. ಆಗ ಮೊದಲು ರಾಯರ ಮೊದಲ ಅವತಾರ ಕೃತಯುಗದಲ್ಲಿ ಪ್ರಹ್ಲಾದನಾಗಿ, ತ್ರೇತಾಯುಗದಲ್ಲಿ ಲಕ್ಷ್ಮಣ, ದ್ವಾಪರ ಯುಗದಲ್ಲಿ ಬಲರಾಮ, ಬಾಹ್ಲಿಕ ರಾಜ ಆಗ ಇದ್ದು, ಆಮೇಲೆ ಕೃಷ್ಣನ ಅನುಗ್ರಹದಿಂದ ಕಲಿಯುಗದಲ್ಲಿ 2 ಅವತಾರ, ಒಂದು ವ್ಯಾಸರಾಯ ಅವತಾರ, ಒಂದು ರಾಘವೇಂದ್ರರು. ಇದನ್ನೆಲ್ಲವೂ 7ನೇ ಸಂಧಿಲಿ ವಿವರಣೆಯ ಕೊಡ್ತಾರೆ. ಇಷ್ಟು ವಿವರಣೆ ಕೊಟ್ಟು ರಾಯರ ಲಕ್ಷಣಗಳು ಇದನ್ನು ತುಂಬ ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಹೇಗೆ ರಾಯರ ಕರುಣೆ ಹೇಗಿದೆ, ರಾಯರ ಮಹಿಮೆ ಹೇಗಿದೆ, ಇಂಥ மாதிரி ರಾಯರನ ಪತ್ಯ ಎಲ್ಲವೇ. ಒಂದು ಉದಾಹರಣೆ ಹೇಳ್ತಾರೆ ಅಂತಾನೆ, ಯಾರು ಬಂದು ನಿನ್ನ ಬಂದು ಕೇಳಿರು ನೀನು ಕಾಮಧೇನು ಕಲ್ಪವೃಕ್ಷ ಥರ ಎಲ್ಲರಿಗೂ ನೀನು ಅನುಗ್ರಹ ಮಾಡವ, ನೀನು ಒಂದು ಅನುಗ್ರಹ ಮಾಡಿದರೆ ನಿನ್ನೊಳಗಿರೋ ಭಗವಂತ ಅದಕ್ಕೆ ಮೇಲೆ ಇನ್ನೂ ಅನುಗ್ರಹ ಮಾಡಿ ಆ ಭಕ್ತರನ್ನೆಲ್ಲ ಕಾಪಾಡ್ತಾರ. ನನಗೆ ನಿನ್ನ ಬಿಟ್ಟರೆ ಏನು ಗತಿ ಇಲ್ಲ, ನಾನೇನು ಬೇಕಾದರೂ ನಿನ್ನ ತಾನೇ ಬೇಡವೆ, ನಾನು ಬಂದು ನಿನ್ನ ಕರುಣೆಗೆ ಒಂದು
ತುಳಿ ಅದು ಒಂದಿಷ್ಟು ಉಂಟು ನನ್ನ ಮೇಲೆ ಬಿದ್ದರೆ ಕೂಡ ಸಾಕು. ನೀ ಯಾಕಂದರೆ ಕಾಮಧೇನು ಕಲ್ಪವೃಕ್ಷವಾಗಿ ಇದ್ದಿ ನೀನು, ಆದ್ದರಿಂದ ನೀವೇ ನಮ್ಮನ್ನ ಕಾಪಾಡಬೇಕು ಅಂತ ರಾಯರ ಹತ್ರ ವಿಧವಾದ ಪ್ರಾರ್ಥನೆ ಮಾಡ್ತಾರೆ. ಇದು ಪೂರ 7-8 ಸಂದಿಲಿ ರಾಯರ ಹತ್ರ ಪ್ರಾರ್ಥನೆ ಮಾಡ ಹೇಳ್ತಾರೆ. ರಾಯರನ್ನ ಇಂದ್ರ, ಚಂದ್ರ, ಬ್ರಹ್ಮ, ಸೂರ್ಯ ಹಾಗಂತೆಲ್ಲ ಒಂದು ಒಪ್ಪಿಟ್ಟು ಹೇಳಿ ರಾಯರನ್ನ ಹೊಗಳ್ತಾರೆ. ರಾಯರನ್ನ ಹೊಗಳಿ ನೀನು ಭಕ್ತರಿಗೆ ಎಗುತ್ತು ಕಾಮಧೇನುವಾಗಿ ಇರವ, ಆದ್ದರಿಂದ ಎಲ್ಲರೂ ನಿನ್ನ ಶರಣ ಕಮಲಗಳನ್ನು ನಂಬಿದ್ದಾರೆ. ಅವರು ಪಾಪ ಎಲ್ಲ ಪರಿಹಾರ ಆಗಬೇಕು ಅಂದರೆ ನಿನ್ನ ಪಾದ ಕಮಲಗಳು ಅದೇ ತಾನೇ ನಮ್ಮೆಲ್ಲರ ಆಧಾರವಾಗಿದೆ. ಅಲ್ಲಿ ಒಂದು ಪಾಪನೆಲ್ಲ ಪಾಪಾಂಬ ಬೆಟ್ಟ, ಅದನ್ನು ಆ ಬೆಟ್ಟನ ಮುರಿಯ ಕೋಡಲಿ ಅಂತ ಅದು ತಾನೆ ಪಾದಗಾತ್ರಿಗೆ ಕುಲಿಸ ಎನಿಸುವ ಅಂತಾರೆ. ಆ ಬೆಟ್ಟನ್ನೇ ಒಡಿಯ ಒಂದು ಕೋಡಾಲಿ ಕಣ್ಣಾಗ ನೀನು ನಿನ್ನ ಭಕ್ತರೆಲ್ಲ ಮಾಡ ಪಾಪನೆಲ್ಲ ದೂರ ಮಾಡವ ಅಂತ ಮಾದರಿ ನೀನು ನಮಗೆ ಸಹಾಯ ಮಾಡಬೇಕು, ಅನುಗ್ರಹ ಮಾಡಬೇಕು ಅಂತ ಎಲ್ಲ ಪ್ರಾರ್ಥನಾ ರೂಪದಲ್ಲಿದೆ. ಅದೇ மாதிரி ಮೇಲೂ 9ನೇ ಸಂಧಿಲೂ ಹಾಗೆ ರಾಯರ ಮಹಿಮೆನ ವಿಧವಾದ ಉದಾಹರಣೆ ಹೇಳ್ತಾರೆ. ಅಷ್ಟೆಲ್ಲ ಹೇಳಿ ರಾಯರನ್ನ ವರ್ಣನೆ ಮಾಡಿ, ಅವರ ದೇಹ ವರ್ಣನೆ, ಇದರ ವರ್ಣನೆ ಹಾಗಲ್ಲ, ಹೇಳಿ ರಾಯರು ಅವರು ಒಂದು ಕೀರ್ತಿ ಚಂದ್ರಮಂಡಲ, ಕ್ಷೀರ ಸಮುದ್ರ ಎಲ್ಲ ಸ್ಥಳದಲ್ಲಿಯೂ ಹರಡಿದೆ. ಅಂಥ ಒಂದು ಮಹಿಮಾನ್ವಿತರು ರಾಯರು. ಹಾಗೆ ಅಂತ ಆ ರಾಯರನ್ನು ಹಾಗೆ ಎಲ್ಲ ದೇವತೆಗಳು ಕೂಡ ಒಪ್ಪಿಟ್ಟು ಹೇಳಿರ್ತಾರೆ ರಾಯರನ್ನ. ಈಗ ಆ ರಾಯರನ್ನು ನಾವು ಯಾವಾಗಲೂ ಅವರ ಪಾದ ಕಮಲಗಳನ್ನು ನಾವು ನಂಬಿರಬೇಕು. ಅದಕ್ಕೆ ಹೇಳ್ತಾರೆ ಆ ರಾಯರು ಬಂದು ನಿರಋತಿ ಥರ ಭಕ್ತರಿಗೆ ಅದು ಸಂಪತ್ತು ಕೊಡವ. ಅದೇ ಮೇಲೆ ವರುಣ ಸಮುದ್ರ ಅವಂತರ ಅಪಾರವಾದ ಸಂಪತ್ತಿದೆ ಅಂತ மாதிரி ರಾಯರ ಹತ್ರವೂ ಜ್ಞಾನ, ಭಕ್ತಿ, ವೈರಾಗ್ಯ ಎಂಬ ಸಂಪತ್ತು ತುಂಬಿದೆ. ಅದನ್ನೆಲ್ಲ ನಮಗೆ ಕೊಡಬೇಕು ನೀವು. ವಾಯುದೇವರ ಥರ ಯಾವಾಗಲೂ ಸತ್ವ ವಿಷಯನ್ನೇ ಉಪದೇಶ ಮಾಡಬೇಕು. ಕುಬೇರ ಅವ ಹಾಗೆ ಭಕ್ತರಿಗೆಲ್ಲ ಧನ ಸಂಪತ್ತು ಕೊಡವ ಅಂತ ಮಾಡಿ ರಾಯರು ಅಂತ ರಾಯರನ್ನ ಹಿಂಗೆ ಎಲ್ಲ ವಿಧದಲ್ಲಿಯೂ ರಾಯರನ್ನ ಹೊಗಳಿ ಅವ್ರನ್ನ ನೀ ನಮ್ಮನ್ನೆಲ್ಲ ಅನುಗ್ರಹ ಮಾಡಬೇಕು. ನಾವು ಮಾಡಿದ್ದ ಅಷ್ಟನ್ನು ರಾಯರಿಗೆ ಸಮರ್ಪಣೆ ಮಾಡ್ತೇವೆ ಹಾಗೆ ಅಂತ ಕರೆಸೀಲಿ ಹೇಳಿ ನಮ್ಮನ್ನೆಲ್ಲ ಕಾಪಾಡೋಕ್ಕೆ ರಾಯರ ಅವತಾರ ಮಾಡಿದ್ದಾರೆ ಹಾಗೆ ಅಂತ ಹೇಳ್ತಾರೆ. ಪರಮ ಕರುಣಿ, ನೀನೇ ನಮ್ಮನ್ನ ಕಾಪಾಡಬೇಕು. ನಿನ್ನ ಭಕ್ತನಾದ ನನ್ನನ್ನೇ ಕಾಪಾಡಲಾದ್ರೆ ಏನರ್ಥ? ಯಾಕೆ ಇನ್ನೂ ಇಷ್ಟು ಕಾಪಾಡಲಾಗಿದ್ದಿ ಅಂತ ಒಂದು ಉರ್ಮಿಯ ಜಗಳಾಡ್ತಾರೆ ರಾಯರು ಕೂಡ. ಬನ್ನ ಬಡಿಸುವ ಬವದಿ ತೊಳಲುವುದನ್ನು ನೋಡಿ ನೋಡದಂದದಿ ಇನ್ನೂ ಕಾಯದಲ್ಲಿರುವೇನೋ ಆಪನ್ನ ಪರಿಪಾಲ. ನೋಡಿ ಕೂಡ ನಾನು ಇನ್ನೂ ಕಾಪಾಡಲಾಗಿದ್ದೀನಪ್ಪ, ನೀನು ನಮ್ಮನ್ನೆಲ್ಲ ಕಾಪಾಡು ಹಾಗೆ ಅಂತ ಪ್ರಾರ್ಥನೆ ಮಾಡಿ ಕಡಿಸೀಲಿ ಎಲ್ಲ ಈ ತಾನು ಮಾಡಿದ ಕೃತಿನ ತನ್ನ ಬಿಂಬ ಮೂರ್ತಿಯಾದ ಗುರು ಜಗನ್ನಾಥ ವಿಠಲನಿಗೆ ಸಮರ್ಪಣೆ ಮಾಡ್ತಾರೆ. ಇಂಥ ಮಾದರಿ ಒಂದು ರಾಘವೇಂದ್ರ ವಿಜಯ ಅದ್ಭುತ ಕೃತಿ. ಇದನ್ನು ನಾವು ನಮಗೆ ಕೊಟ್ಟ ಜಗನ್ನಾಥ ದಾಸರು ಎಷ್ಟು ಉಪಕಾರ ಮಾಡಿದ್ದಾರೆ ಎಂಬುದನ್ನು ಸಂಸ್ಮರಣೆ ನಾವು ಯಾವಾಗಲೂ ಒಂದು ಸ್ಮರಣೆ ಮಾಡಿ ಈ ರಾಘವೇಂದ್ರ ವಿಜಯವನ್ನು ಓದಿ ರಾಘವೇಂದ್ರರ ಪರಿಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಹೇಳ್ತೇನೆ. ನಾನು ಹೇಳಿದ್ದಲ್ಲಿ ಸ್ವಲ್ಪ ಎಷ್ಟೋ ತಪ್ಪಿರ್ಬೋದು, ಕ್ಷಮಿಸಬೇಕು. ಹರೇ ಶ್ರೀನಿವಾಸ.